ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂಪರ್ ಸಂಡೇ ವಿತ್ ಸುದೀಪಾದ ಫಸ್ಟ್ ಪ್ರೋಮೋ ರಿಲೀಸ್ ಮಾಡಿದೆ ನಮ್ಮ ಬಿಗ್ ಬಾಸ್ ಕಡೆಯಿಂದ. ಸೊ ಈ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂದರೆ ನಮ್ಮ ಸುದೀಪ್ ಸರ್ ಅವರು ಫ್ಯಾಮಿಲಿ ರೌಂಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಫ್ಯಾಮಿಲಿ ರೌಂಡಲ್ಲಿ ಗಿಫ್ಟ್ ಕೊಡೋದಂತೂ ಕೊಟ್ಟರು. ಸೊ ಆ ಫ್ಯಾಮಿಲಿಯವರು ಏನಪ್ಪ ಅಂದರೆ ಅವ್ರು ಯಾರ್ಯಾರು ಫ್ಯಾಮಿಲಿ ಬಂದಿರ್ತಾರೆ ಅವ್ರವ್ರಿಗೆ ಗಿಫ್ಟ್ ಕೊಡೋವಂಥದ್ದು ಉಂಟು ಕಂಟೆಸ್ಟೆಂಟ್ ಫ್ಯಾಮಿಲಿಗೆ. ಬಟ್ ಇಲ್ಲಿ ವಿಚಿತ್ರ ಅಂತಂದರೆ ಒಂದು ಫ್ಯಾಮಿಲಿಯವರು, ಕಾವ್ಯ ಫ್ಯಾಮಿಲಿಯವರು ನಮ್ಮ ಗಿಲ್ಲಿಗೆ ಗಿಫ್ಟ್ ಕೊಡ್ತಾರೆ. ಆ ಗಿಫ್ಟ್ ಬಂದ್ಬಿಟ್ಟು ಬ್ರೇಸ್ಲೆಟ್ ಕೊಟ್ಟರು. ಸೊ ಇದ್ರ ಬಗ್ಗೆ ನಮ್ಮ ಕಿಚ್ಚ ರೇಗಿಸ್ತಾ ಇರೋಂಥದ್ದು ನಮ್ಮ ಗಿಲ್ಲಿಗೆ. ಸೊ ಗಿಲ್ಲಿಗೆ ಏನಪ್ಪ ಅಂತಂದ್ರೆ ಹೇಳ್ತಾ ಇರೋಂಥ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿದು ಎಂಗೇಜ್ಮೆಂಟ್ ಆಗಿದೆ ಅನ್ನೋ ರೀತಿ ಮಾತಾಡ್ತಾ ಇದಾರೆ ನಮ್ಮ ಗಿಲ್ಲಿ. ನೋಡ್ಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರೆ ಬಿಡ್ತಾರ. ನಿಮಗಂತೂ ಸ್ವಲ್ಪ ಉರಿಯತ್ತೆ. ಹಿಂಗಾನೆ ಮಾಡಿ ಕಾವ್ಯ ನೋಡೇ ಕಳ್ಸ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕೂತ್ಬಿಟ್ಟು. ಸೊ ಈ ಪ್ರೋಮೋದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಗಿಲ್ಲಿಗೆ ನಮ್ಮ ಕಾವ್ಯ ಅವರ ತಂದೆ ಏನು ಗಿಫ್ಟ್ ಕೊಟ್ರಲ್ವ ಬ್ರೇಸ್ಲೆಟು. ಸೊ ಬ್ರೇಸ್ಲೆಟ್ ಕೊಟ್ಟಿದ್ದಕ್ಕೆ ನಮ್ಮ ಗಿಲ್ಲಿ ಎಂಗೇಜ್ಮೆಂಟಿಗೆ ಇದನ್ನ ಕೊಟ್ಟರು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಕಡೆ ಎಂಗೇಜ್ಮೆಂಟಿಗೆ ಬ್ರೇಸ್ಲೆಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಂದು ಕವಿಂದು ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಒಂದು ಖುಷಿಯಲ್ಲಿ ಒಂದು ನಮ್ಮ ಗಿಲ್ಲಿ ತೇಲಾಡ್ತಾ ಇರೋ ಥರ ಕಾಣಿಸ್ತಾ ಇದೆ ನನಗಂತೂ. ಇನ್ನು ನಮ್ಮ ಕಿಚ್ಚ ಸರ್ ಇದನ್ನೇ ಟಾಪಿಕ್ ಆಗಿ ತಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಇರೋದೇನಪ್ಪ ಅಂದರೆ ನಮ್ಮ ಕಾವ್ಯ ಹೇಳ್ತಾರೆ, ಇದು ಬ್ರೇಸ್ಲೆಟ್ ನಮ್ಮ ಕಡೆ ಎಂಗೇಜ್ಮೆಂಟಿಗೆ ಬ್ರೇಸ್ಲೆಟ್ ಕೊಡೋದಿಲ್ಲ, ನಮ್ಮ ಕಡೆ ಎಂಗೇಜ್ಮೆಂಟಿಗೆ ಕೊಡೋದು ರಿಂಗು ಅಂತೇಳ್ಬಿಟ್ಟು ನಮ್ಮ ಕಾವ್ಯ ಹೇಳ್ತಾರೆ. ಸೊ ಇಲ್ಲಿ ಗಿಲ್ಲಿ ಬಂದ್ಬಿಟ್ಟು ನಮ್ಮ ಕಡೆ ಎಂಗೇಜ್ಮೆಂಟಿಗೆ ಬ್ರೇಸ್ಲೆಟ್ನೇ ಕೊಡೋದು ಅಂತ ಹೇಳ್ತಾರೆ. ನಮ್ಮ ಕಿಚ್ಚ ಸರ್ ಇದಕ್ಕೊಂದು ಆನ್ಸರ್ ಏನಪ್ಪ ಅಂತಂದರೆ ನಮ್ಮ ಕಾವ್ಯ ಅವರ ಏನು ಫ್ಯಾಮಿಲಿ ಬಂದ್ಬಿಟ್ಟು ರಿಂಗ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಬ್ರೇಸ್ಲೆಟ್ ಆಗಿಬಿಟ್ಟಿದೆ ಅದು ಅಂತೇಳ್ಬಿಟ್ಟು ರೇಗಿಸ್ತಾ ಇದ್ದಾರೆ. ಇಲ್ಲಿ ರಕ್ಷಿತಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗಿಲ್ಲಿ 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 ಬೇಡ ಬೇಡ ಅಂತ ಇರ್ತಾರೆ, ಬಟ್ ಅವ್ರ ಪಕ್ಕನೇ ಹೋಗಿ ಕುತ್ಕೋತಾರೆ ಅಂತೇಳ್ಬಿಟ್ಟು ನಮ್ಮ ರಕ್ಷಿತಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ರಕ್ಷಿತಾಗೆ ಗಿಲ್ಲಿ ಅಂದರೆ ಫೇವ್ರೇಟು. ಸರ್ ನನ್ನ ಮದುವೆಗ ಹುಡುಗ ಗಿಲ್ಲಿ ಥರನೇ ಇರಬೇಕು ಅಂತೇಳ್ಬಿಟ್ಟು ಹೇಳಿದರು ನಮ್ಮ ರಕ್ಷಿತಾ ಅವರು. ಸೊ ಹಾಗಾಗಿ ನಮ್ಮ ಕಿಚ್ಚ ಏನಂತ ಹೇಳ್ತಾ ಇದ್ದಾರೆ ಅಂದರೆ ರಕ್ಷಿತಂಗೆ ಗಿಲ್ಲಿ ಪಕ್ಕ ಕುತ್ಕೊಳೋದು ಇಷ್ಟ ಆಗುತ್ತೆ. ಸೊ ಕಾವ್ಯ ಇಲ್ಲ ಅಂತಂದರೆ ಗಿಲ್ಲಿ ಪಕ್ಕಕ್ಕೆ ಆರಾಮಾಗಿ ರಕ್ಷಿತಾ ನೀವು ಕುತ್ಕೋಬೋದು. ಅದಕ್ಕೋಸ್ಕರ ನೀವಂತೂ ಹುರ್ಕೋತಾ ಇರ್ತೀರ, ಗಿಲ್ಲಿ ಪಕ್ಕ ಕಾವ್ಯ ಕುತ್ಕೊಂಡ್ರೆ ನಿಮಗಂತೂ ಹುರ್ಕೊತಾ ಇರ್ತೀರ. ಇದನ್ನು ಕಾವ್ಯ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ ನೀವಂತೂ ಹುರ್ಕೋತಾ ಇರ್ತೀರ ಅಂತ ಹೇಳ್ಬಿಟ್ಟು ರಕ್ಷಿತಂಗೆ ಹೇಳ್ತಾ ಇರೋಂಥದ್ದು. ರಕ್ಷಿತಂಗೆ ಮುಕ್ತಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಗಿಲ್ಲಿ ಕಾವ್ಯನ ಜೊತೆ ಇರೋದು ಸ್ವಲ್ಪ ಪೊಸೆಸಿವ್ ಆಗಿ ಅನ್ಸುತ್ತೆ. ನನ್ನ ಪಕ್ಕ ಇದ್ನಂದ್ರೆ ಗಿಲ್ಲಿ ಇನ್ನೂ ಇಷ್ಟಪಡ್ತಾ ಇದ್ದಾರೆ ನಮ್ಮ ರಕ್ಷಿತ ಅನ್ನೋದು ಗೊತ್ತಾಗುತ್ತೆ. ಇಷ್ಟಪಡೋದು ಅಂದ್ರೆ ಒಂಥರ ಆ ರೀತಿ ಹುಡುಗ ಇಷ್ಟ ಅನ್ನೋದು ನಮ್ಮ ರಕ್ಷಿತನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ಸಖತ್ ರೇಗಿಸ್ತಾ ಇದ್ದಾರೆ, ಸಖತ್ತಾಗಿದೆ. ಇವತ್ತು ಸೂಪರ್ ಸಂಡೇ ವಿತ್ ಸುದೀಪ ಒಂದು ಎಪಿಸೋಡ್ ಸೂಪರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಬ್ರೇಸ್ಲೆಟ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ಕಮೆಂಟ್ಗಳು ನೋಡ್ತಾ ಹೋದರೆ ಗಿಲ್ಲಿ ಗೆದ್ರೆ ಖುಷಿ ಪಡೋರು ಲೈಕ್ ಮಾಡಿ ಅಂತ ಇದೆ. ಬನಿಯಾನ್ ಹಾಕೊಂಡು ಬಂದಿದ್ದು ಬಾಳಿದ್ದು ಮಾತ್ರ ರಾಜನ್ ಥರ ಅಂತೇಳಿ. ಹೌದು, ಬನಿಯಾನ್ ಹಾಕೊಂಡು ಬಂದಿದ್ದು ಮಾತ್ರ ನಮ್ಮ ಗಿಲ್ಲಿನೇ, ಬಟ್ ರಾಜನ್ ಥರ ಬೆಳ್ತಾ ಇದ್ದಾನೆ. ಏನೇ ಕೆಲಸ ಮಾಡಿದ್ರೆ ಬೇರೆಯವ್ರ ಕೆಲಸ ಮಾಡಿಸ್ಕೊಂಡು. ನಿನ್ನೆ ಎಪಿಸೋಡ್ ನೋಡಿದಾಗ ಹಂಗೆ ಅನ್ನಿಸ್ತಿತ್ತು, ಗಿಲ್ಲಿ ಪ್ರಥಮದು ಒಂದು ಎಪಿಸೋಡ್ನ ಭಾಳ ಇಷ್ಟಪಟ್ಟಿದ್ರಂತೆ. ಮತ್ತು ನಮ್ಮ ಹನುಮಂತಂದು ಇರೋವಂಥ ಓದ್ ಸೀಸನ್ನು ಕೂಡ ಭಾಳ ಇಷ್ಟಪಟ್ಟಿದ್ರಂತೆ. ಎಲ್ಲ ಸೀಸನ್ ಕೂಡ ನೋಡ್ಕೊಂಡು ಬಂದಿದ್ದಾರೆ, ಆಟ ಹೆಂಗಾಡಬೇಕು ಅಂತ ಗೊತ್ತಾಗಿದೆ. ಸೊ ಹಾಗಾಗಿನೇ ಅವರು ಅಷ್ಟು ಸೂಪರ್ವಾಗಿ ಆಟ ಆಡ್ಕೊಂಡ್ಬಂದಿದ್ದು ಗಿಲ್ಲಿ. ಅಷ್ಟೊಂದು ಸುಲಭ ಅಲ್ಲ ನಮ್ಮ ಗಿಲ್ಲಿ ಅರ್ಥ ಮಾಡ್ಕೊಂಡಿರೋ ಥರ ಯಾರೂ ಕೂಡ ಗೇಮ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ನೆನ್ನೆ ಪೂರ್ತಿಯಾಗಿ ನಮ್ಮ ಕಿಚ್ಚ ಸರ್ ಡೈರೆಕ್ಟಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಅರ್ಥ ಆಗಿರುತ್ತೆ, ಇಡೀ ಕಂಟೆಸ್ಟೆಂಟ್ಗಳಿಗೆ ಅಲ್ಲಿರುವಂಥವ್ರಿಗೆ. ಎಪಿಸೋಡ್ ನೋಡೋದ್ರಲ್ಲಿ ತೊಂದರೆ ಇಲ್ಲ, ಆಟ ಆಡಬೇಕು ಅಂತಲೇ ಬಂದಿದ್ದಾರೆ. ಎಪಿಸೋಡ್ ನೋಡ್ಕೊಂಬರೋದ್ರಲ್ಲಿ ಏನು ತೊಂದರೆ ಅಂತ ನನ್ನ ಅಭಿಪ್ರಾಯ. ಎಪಿಸೋಡ್ ನೋಡ್ಕೊಬರ್ಬೋದಾಗಿತ್ತು ಅವರು ಕೂಡ. ಎಪಿಸೋಡ್ ನೋಡಿದಾಗ ನಾನು ಹೆಂಗೆ ಬಿಗ್ ಬಾಸ್ನ ಅರ್ಥ ಮಾಡ್ಕೋಬೇಕು, ಸೊ ಹೆಂಗೆ ಆಟ ಆಡಿದ್ರೆ ಅದರಲ್ಲಿ ಸರ್ವೈವ್ ಆಗ್ಬೋದು ಅಂತೇಳ್ಬಿಟ್ಟು ಗಿಲ್ಲಿಗೆ ಗೊತ್ತಾಯಿತು. ಸೊ ಅದರಿಂದನೇ ಗಿಲ್ಲಿ 100 ದಿನನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು, 3 ತಿಂಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ತೀನಿ. ಸೊ ವಿನ್ನರ್ ಅಂತೂ ನಮ್ಮ ಗಿಲ್ಲಿನೇ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಮ್ಮ ಕರ್ನಾಟಕದ ಜನತೆ ಆಗಿರ್ಬೋದು, ಬೇರೆ ದೇಶದಿಂದನೂ ಕೂಡ ಭಾಳಷ್ಟು ಇಷ್ಟಪಡ್ತಾ ಇದ್ದಾರೆ ನಮ್ಮ ಗಿಲ್ಲಿನ ಆಟನ. ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಅಂದರೆ ಗಿಲ್ಲಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಈ ಸೀಸನ್ನು. ಅಷ್ಟು ಗಿಲ್ಲಿ ಮೇಲೇ ನಿಂತಿದೆ ಅಂತಲೇ ಹೇಳ್ಬೋದು, ಅಷ್ಟು ಇಷ್ಟಪಡ್ತಾ ಇದ್ದಾರೆ ಗಿಲ್ಲಿನ. ಸೊ ಹಂಗಾಗಿ ಫೈನಲ್ವರೆಗೂ ಗಿಲ್ಲಿ ಇದ್ದೇ ಇರ್ತಾನೆ. ವಿನ್ನಿಂಗ್ ಅಂತೂ ನಮ್ಮ ಗಿಲ್ಲಿನ ಅಂತ ನನಗೆ ಅನ್ನಿಸ್ತಾ ಇದೆ. ಗಿಲ್ಲಿ ಅಥವಾ ರಕ್ಷಿತಾ ಇಬ್ಬರಲ್ಲೇ ಫೈಟ್ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಇವತ್ತಿನ ಪ್ರೋಮೋ ಮಾತ್ರ ಚಿಂದಿ ಆಗಿದೆ. ಫಸ್ಟ್ ಪ್ರೋಮೋ ಸಂಡೇ ವಿತ್ ಸುದೀಪ್ ಅದು ಚೆನ್ನಾಗಿದೆ.
ಸೊ ಎಪಿಸೋಡಲ್ಲಿ ಇನ್ನು ಯಾವ್ಯಾವ ರೀತಿ ಮಜಾ ಇರುತ್ತೋ ನೋಡಬೇಕು. ಈ ಒಂದು ಬ್ರೇಸ್ಲೆಟ್ ಅದೇನೆ ಇಷ್ಟೊಂದು ಮಜಾ ಕೊಡ್ತಾ ಇದೆ. ಸೊ ಇನ್ನು ಯಾವ್ಯಾವ ಟಾಪಿಕ್ನ ತಗೋತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ರೇಸ್ಲೆಟ್ ಕೊಟ್ಟು ಬಕೆಟ್ ಇಡೋದ್ರೆ ಅಂತ ನಮಗೊಂದು ಅನಿಸುತ್ತೆ. ಕಾವ್ಯವರಪ್ಪ ಅವರು ಆ ಒಂದು ಖುಷಿನ ವ್ಯಕ್ತಪಡಿಸೋದ್ರು, ಅಥವಾ ಗಿಲ್ಲಿ ಅದರಿಂದ ಬ್ರೇಸ್ಲೆಟ್ ಕೊಟ್ರಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರನೋ ಒಂದು ಇದಾಗೇನೋ ಅವನು ಕಾವಿನ ಸೇವ್ ಮಾಡೋದ್ರಲ್ಲಿ ಬಂದು ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಅವನೇನಾದ್ರು ಸೇವ್ ಮಾಡೋಕೆ ಹೋಗಿ ಸಿಕ್ಕಾಕೋಣ ಅನ್ಸುತ್ತೆ. ಬ್ರೇಸ್ಲೆಟೇ ಒಂದು ಅವನಿಗೆ ಪಾಸಿಟಿವ್ ಅನ್ನೋದಕ್ಕಿಂತ ನೆಗೆಟಿವ್ ಆಯಿತು ಅಂತ ನನಗೆ ಅನ್ಸುತ್ತೆ. ಅವ್ನ ಮೈಂಡಲ್ಲಿ ಏನೋ ಕಾವ್ಯರಪ್ಪ ಅಮ್ಮ ಕೊಟ್ಟರು ಅಂತ ಅನ್ನೋ ಕಾರಣಕ್ಕೋಸ್ಕರ ಏನೋ ಗಾವಿಂಗೆ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಮಿನೇಷನ್ಲೇ ತೊಗೊಳ್ಲಿಲ್ಲ, ನಾಮಿನೇಟೇ ಮಾಡಲಿಲ್ಲ ಅವನು. ಸೊ ಇದು ಒಂದು ಸ್ವಲ್ಪ ಬ್ರೇಸ್ಲೆಟು ಮೈನಸ್ ಆಯಿತು ಅಂತ ನನಗೆ ಅನ್ಸುತ್ತೆ. ಸೊ ನಿಮಗೇನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಕಾವ್ಯ ಮತ್ತು ಗಿಲ್ಲಿ ನಡುವೆ ಒಂದು ಪ್ರೀತಿಯ ಪಯಣ ಇದೆಯೋ ಅಥವಾ ಅವರಿಬ್ಬರ ಮಧ್ಯೆ ಸುಮ್ಮನೆ ಫ್ರೆಂಡ್ಶಿಪ್ ಪಯಣ ಇದೆಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ರಕ್ಷಿತಾ ಮತ್ತು ಗಿಲ್ಲಿಗೆ ರಕ್ಷಿತನ್ ಕಂಡ್ರೆ ಗಿಲ್ಲಿಗೆ ಸಖತ್ ಇಷ್ಟ. ಸೊ ಕಾವ್ಯ ಏನಾದರೂ ಬಿಟ್ಟರೆ ಕ್ಯಾಚ್ ಹಾಕೋತಾರ ನಮ್ಮ ರಕ್ಷಿತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಈ ಪ್ರೋಮೋ ಬಗ್ಗೆ ರಿವ್ಯೂ ಏನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.